ರಸ್ತೆ ಗುಂಡಿಗಳ ಪ್ರಾಬ್ಲಮ್ಸ್. ದ ಮೋಸ್ಟ್ ಕರಪ್ಟೆಡ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಂತ ಹೇಳಿದರೆ ಅದು ಇಂಡಿಯಾ ಅಂತಲೇ ಹೇಳ್ಬೋದು. ಇದು ರಸ್ತೆಗಳಲ್ಲ, ಇದು ಸಾವಿನ ಗುಂಡಿಗಳು. ನಿಮಗಾಗಿ ಕಾಯುತ್ತಿದೆ ಆಹ್ವಾನ ಕೊಟ್ಟು ಫ್ರೀಯಾಗಿ. ಈ ಒಂದು ಸಣ್ಣ ನಿರ್ಲಕ್ಷ್ಯ ಎಷ್ಟೋ ಅಮಾಯಕ ಜನಗಳ ಜೀವನದ ಜೊತೆ ಆಟ ಆಡ್ತಿದೆ. ಅದರಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಕಿತ್ತೋಗಿರೋ ರಸ್ತೆಗಳು ನೋಡ್ತಾ ಇದ್ದರೆ ನಮ್ಮ ಜನಗಳಿಗೆ ಇನ್ನು ಯಾವಾಗ ಬುದ್ಧಿ ಬರುತ್ತೋ ನಮಗೂ ಗೊತ್ತಿಲ್ಲ. ಸೊ ಓಟ್ ಅದಕ್ಕೆ ಕೈ ಕಟ್ಕೊಂಡು ಸಿಚುವೇಶನ್ನ ಫೇಸ್ ಮಾಡೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಈ ಗುಂಡಿಗಳೇನು ನೋಡ್ತಾ ಇದ್ದೀರಲ್ಲ ನೀವು, ಈ ಗುಂಡಿಗಳು ನೋಡ್ತಾ ಇದ್ದರೆ ಎಲ್ಲ ರಾಜಕಾರಣಿ ಮಕ್ಕಳನ್ನ ಆ ಗುಂಡಿಯಲ್ಲಿ ಮಲಸಬೇಕು ಅನಿಸುತ್ತೆ. ಯಾಕಂದರೆ ಹೊಟ್ಟೆ ಉರಿತೆ. ನಾವು ಓಟ್ ಹಾಕಿರೋದು ಈ ಥರ ರಸ್ತೆಯಲ್ಲಿ ಓಡಾಡಿ ಸಾಯಲಿ ಅಂತಲ್ಲ. 2023 ಈ ಥರ ರೋಡಲ್ಲೇ 2023 ಸೊ 2000ಕ್ಕೂ ಪ್ಲಸ್ ಜನ ಸತ್ತೋಗಿದ್ದಾರೆ. ಸೊ ಇದರಿಂದ, ಸೊ ಈ ಪಾತ್ ಹೋಲಿಂದ. ಸೊ ಈ ಜನಗಳು ಯಾವಾಗ ಬೆಚ್ಚತ್ಕೊಳ್ತಾರೋ ಗೊತ್ತಿಲ್ಲ. ಇವಾಗ ನಾವು 40 ನಿಮಿಷ ಹೋಗೋ ಆಫೀಸ್ಗೆ ಕೆಲಸಕ್ಕೆ ಇಲ್ಲಿ 1 ಗಂಟೆ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ಡ್ಯೂ ಟು ಟ್ರಾಫಿಕ್ನೆಸ್ಸು. ನೀವೇನಾದರೂ ಈ ಕಡೆ ಕಾಡು ಬಿಸಿನಲ್ ಕಡೆ ಅಂತ ಬಂದರೆ ನೀವು ಸತ್ತೇ ಹೋಗ್ತೀರಾ. ನೀವು ಈ ಕಡೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಸೊ ಇದು ಎಲ್ಲಿವರೆಗೂ ಎಫೆಕ್ಟ್ ಆಗುತ್ತೋ ನನಗೂ ಗೊತ್ತಿಲ್ಲ. ಬಟ್ ಅರ್ಜೆಂಟ್ ಕೆಲಸಕ್ಕಂತ ಬಂದರೆ ಸತ್ತೇ ಹೋಗ್ತೀರಾ, ಬರಬೇಡ್ರಿ ಇಲ್ಲಿ. ಇನ್ನೊಂದು ಏನು ಗೊತ್ತಾ? ಸೊ ಏನೇ ಎಮರ್ಜೆನ್ಸಿ ಆದರೆ ಈ ರೋಡಲ್ಲಿ ಮಾತ್ರ ಬರಲೇಬೇಡಿ, ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಈ ಥರ ಕಿತ್ತೋಗಿರೋ ವ್ಯವಸ್ಥೆಗಳನ್ನ ನಾವು ಕಣ್ಮುಂದೆ ನೋಡ್ಕೊಂಡು ನಮಗೆ ಗೊತ್ತಿಲ್ಲ ಆ ಥರ ಬದುಕ್ತಿದ್ದೀವಿ. ಇದೇನು ಕಾಣಿಸ್ತದಲ್ಲ ಇವಾಗ, ಇದು ಟ್ರಾಫಿಕ್ಕು. ಅವ್ರವ್ರ ಗುಂಡಿಗಳು ಅವ್ರವ್ರನ್ನೇ ಮುಚ್ತಾ ಇದ್ದಾರೆ. ಸೊ ಇಲ್ಲಿ ಏನಂದರೆ ಟ್ಯಾಕ್ಸ್ನ ಮಾತ್ರ ಕಲೆಕ್ಟ್ ಮಾಡೋಕ್ಕೆ ನೋಡ್ತಾರೆ ಅವರು. ಟ್ಯಾಕ್ಸ್ ಕಟ್ಟೋರು ನಾವು, ರೋಡ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ. ಬಟ್ ಇಲ್ಲಿ ಒಂದು ಸುಸಂಸ್ಥಿತ ವ್ಯವಸ್ಥೆ ಅನ್ನೋದು ಇಲ್ಲ. ಸೊ ಹಾಳಾದ ರಸ್ತೆ, ಸೊ ಆ ರಸ್ತೆ ಬದಿಯಲ್ಲಿ ಕಸ ನೀವು ನೋಡ್ತಾ ಇದ್ರೆ ಎಷ್ಟು ಪೊಲ್ಯೂಷನ್ ಮಾಡಿ ಸಾಯ್ತಾ ಇದ್ದಾರೆ ಅಂದರೆ. ಸೊ ಇದನ್ನು ನೋಡ್ತಾ ಇದ್ದರೆ ಅದೆಲ್ಲನೂ ಎಲ್ಲಿ ಹೋಯ್ತು ರೆಸ್ಪಾನ್ಸಿಬಿಲಿಟಿ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ಗೌರ್ಮೆಂಟ್ದು. ಎಷ್ಟೋ ಕಡೆ ನೀವು ಹೋಗ್ತೀರಾ, ವಾಹನ ಸವಾರರಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಸೊ ಹೇಳೋಕ್ಕಾಗದೇ ಇರೋಷ್ಟು ಕಷ್ಟ ಆಗಿದೆ. ಯಾಕೆ ಅಂದರೆ ಡ್ಯೂ ಟು ದ ಪ್ರಾಬ್ಲಮ್ ಆಫ್ ರಸ್ತೆ. ಸೊ ನಿಮಗೂ ಗೊತ್ತಿರುತ್ತೆ ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂತೇಳ್ಬಿಟ್ಟು. ನಾವು ಆಲ್ರೆಡಿ ನಮ್ಮ ಓಟ್ನ ನಾವು ರಾಜಕಾರಣಿಗಳಿಗೆ ಮಾರ್ಕೊಂಡಿದ್ದಾಯಿತು, ನಮ್ಮ ಫ್ರೀಡಮ್ಸ್ನ ನಾವು ಮಾರ್ಕೊಂಡಿದ್ದಾಯಿತು. ವಿ ಆರ್ ನಾಟ್ ಆಸ್ಕಿಂಗ್ ಎವ್ರಿಥಿಂಗ್. ಸೊ ಓಕೆನಾ, ರೈಸ್ ಯುವರ್ ವಾಯ್ಸ್. ಸೊ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದಮೇಲೆ ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ ಅಂದರೆ ನಾವು ವಾಯ್ಸ್ನ ರೈಸ್ ಮಾಡಲೇಬೇಕಾಗುತ್ತೆ. ಇವತ್ತು ನಾನು ಮಾಡಿರ್ಬೋದು, ಬಟ್ ನಾಳೆ ನೀವು ಮಾಡಿ. ಯಾಕೆ ಅಂದರೆ ಇವತ್ತಿನ ದಿನ ಒಂದು ರಸ್ತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ಒಂದು ಸಿಚುವೇಶನ್ಸ್ನ ನಾನು ಹೇಳ್ತೀನಿ ಇವಾಗ. ಏನಕ್ಕೆ ಹೇಳ್ತಾ ಇದ್ದೀನಿ ನಾನು, ರಸ್ತೆ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂತ. ಎಷ್ಟೋ ಜನ ಹೆರಿಗೆ ಹೆಂಗ್ಸ್ ಹೋಗ್ತಾರೆ. ಓಕೆ, ಸೊ ಒಂದು ಡಾಂಬರೀಕರಣ ಆಗಿಲ್ಲ, ಇಷ್ಟೊಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಸೊ ಯಾಕೆ ಜನಗಳಿಗೆ ನಿಮಗೆ ಅರ್ಥ ಆಗಲ್ಲ? ನಾವು ಕ್ವಶನ್ನ ರೈಸ್ ಮಾಡ್ತಾ ಇಲ್ಲ, ಬ್ಲೈಂಡಾಗಿ ಯಾಕೆ ನಾವು ಸುಮ್ಮನೆ ಇದ್ದೀವಿ? ಸೊ ಎಲ್ಲದಕ್ಕೂ ನಿಮ್ಮ ಹತ್ರನೇ ಉತ್ತರ ಇದೆ. ಸೊ ನೀವು ಯಾವಾಗಲೂ ನಿಮ್ಮ ಓಟ್ನ, ನಿಮ್ಮ ಪವರ್ನ ಸೊ ಯೂಸ್ ಮಾಡಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೈಸ್ ಯುವರ್ ವಾಯ್ಸ್. ಅಂಟಿಲ್ ದೆನ್ ಡೋಂಟ್ ಸ್ಟಾಪ್ ಯುವರ್ ವಾಯ್ಸ್. ಓಕೆ, ಥ್ಯಾಂಕ್ ಯು.